ಜಾತ್ರೆ ಯಾವಾಗ ಇಲ್ಲಿ? ದೀಪಾವಳಿ ಹಬ್ಬದ ಕರಗ ನೈಟ್ ಅಮಾವಾಸ್ಯ ರಾತ್ರನೇ. ಸೊ ಡ್ಯೂಟ್ ಗಾಡಿಯಲ್ಲಿ ಈಗ ಸ್ಪೀಡ್ ಚೆಕ್ ಮಾಡೋಣ. ಈಗ ಪೇ ಲೋಡ್ ಇದೆ, ನಮ್ಮ ಫಾದರ್ ಕೂತಿದ್ದಾರೆ ಬ್ಯಾಕ್ ಸೈಡಲ್ಲಿ. ಈಗ ನೋಡೋಣ 120 ತನಕ ಕೊಟ್ಟಿದ್ದಾನೆ, ಬಟ್ ನೋಡೋಣ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋದು ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ಇವತ್ತು ನಾನು ನಿಮ್ನ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ಇದು ನಮ್ಮ ಹಾಸನಗೆ ತುಂಬಾನೇ ಹತ್ರ ಇರುವಂತದ್ದು, ಕೇವಲ 30 ಕಿಲೋಮೀಟರ್ ಆಗುವಂತದ್ದು. ನೀವೇನಾದ್ರು ಬೆಂಗಳೂರು ಕಡೆಯಿಂದ ಬರ್ತಿದ್ರೆ 172 ಕಿಲೋಮೀಟರ್ ಆಗುವಂತದ್ದು, ಮೈಸೂರಿಂದ 100 ಕಿಲೋಮೀಟರ್ ಆಗುವಂತದ್ದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಿಮ್ಗೆ ಒಂದು ಸುಂದರವಾದ ಒಂದು ವಾತಾವರಣ ನೋಡಬಹುದು. ಹಾಗೂ ಇದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಅದರ ಜೊತೆಗೆ ಆ ಬೆಟ್ಟದ ಅಕ್ಕಪಕ್ಕ ಎಲ್ಲ ಒಂದು, ನಿಮ್ಗೆ ಗೊತ್ತಲ್ಲ, ಒಂದು ಬೆಟ್ಟ ಅಂದ್ರೆ ಅಕ್ಕಪಕ್ಕ ಎಲ್ಲ ಬೆಟ್ಟ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಬೆಟ್ಟದ ಮೇಲೆಲ್ಲ ನೀವು ವಿಂಡ್ ಮಿಲ್ ನಿಮ್ಗೆ ನಿಯರೆಸ್ಟ್ ತುಂಬಾ ಹತ್ರದಲ್ಲಿ ನೀವು ನೋಡುವಂಥದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೀವೇನಾರು ಹಾಸನ ಕಡೆಯಿಂದ ಈ ದೇವಸ್ಥಾನಕ್ಕೆ ಹೋಗ್ತಾ ಏನ ಅಂದ್ರೆ, ಫಸ್ಟ್ ನಿಮ್ಗೆ ಒಂದು ಹಾಸನ ಆದರ್ಶನ ನಿಮ್ಗೆ ಶಾಂತಿಗ್ರಾಮ ಟೋಲ್ ಸಿಗುತ್ತೆ. ಆ ಟೋಲ್ ಆದರ್ಶನ ನಿಮ್ಗೆ 2 ಕಿಲೋಮೀಟರ್ ನಂತರ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಮಾವನೂರು ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿ ಹೋಗುವಂಥದ್ದು. ಸೊ ಇದು ಈಗ ಆಕ್ಚುಲಿ ಆಗಿ ಈಗ ಫ್ಲೈಓವರ್ ಆಗಿದೆ ಆ ಸ್ಪಾಟ್ ಅಲ್ಲಿ, ಮೀನ್ಸ್ ಹೈವೇಲಿ ಫ್ಲೈಓವರ್ ಆ ಕಾರಣದಿಂದಾಗಿ ನಿಮ್ಗೆ ಬೋರ್ಡ್ ಕಾಣಲ್ಲ. ಬಟ್ ಏನಪ್ಪಾ ಅಂದ್ರೆ, ನೀವು ಅಲ್ಲೊಂದು ಅಗ್ರಿಕಲ್ಚರ್ ಒಂದು ಕಾಲೇಜ್ ಬರುತ್ತೆ, ಅಲ್ಲಿ ನೀವು ಡಿವೈಡರ್ ನ ಒಂದು ಪಾಸ್ ಮಾಡ್ಕೊಂಡು, ಸೊ ದೆನ್ ನೀವು ಬೆಂಗಳೂರು ಸೈಡ್ ಇಂದ ಬರ್ಬೇಕಾದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಗೆ ನಿಮ್ಗೆ ಕಾಣುವಂಥದ್ದು. ಮೀನ್ಸ್ ಸರ್ವಿಸ್ ರೋಡಿಗೆ ಬನ್ನಿ, ಫ್ಲೈಓವರ್ ಗೆ ಹೋಗ್ಬೇಡಿ, ಸರ್ವಿಸ್ ರೋಡಿಗೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಗೆ ಕಾಣುವಂಥದ್ದು. ಹಾಗೂ ಇದರ ಜೊತೆಗೆ ನಿಮ್ಗೆ ಸನ್ರೈಸ್ ಹಾಗೂ ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣುವಂಥದ್ದು. ಸೊ ನಾನ್ ನಿಮ್ಗೆ ಸಜೆಷನ್ ಮಾಡೋದೇನಪ್ಪಾ ಅಂದ್ರೆ, ನೀವೇನಾದ್ರು ಈ ದೇವಸ್ಥಾನಕ್ಕೆ ಏನಾದ್ರು ಹೋಗ್ತೀನಿ ಅಂದ್ರೆ ಬೆಳಗಿನ ಜಾವ ಹೋಗಿ ಒಂದು 6 ಗಂಟೆ ಅಥವಾ 6 ಗಂಟೆಯಿಂದ ಒಂದು 10 ಗಂಟೆ ತನಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನೀವು 6 ಗಂಟೆಗೆ ಹೋದ್ರೆ ನಿಮ್ಗೆ ಮುಂಜಾನೆ ನಿಮ್ಗೆ ಗೊತ್ತಿರಲ್ಲ ಒಂದು ಮಿಸ್ಟ್ ಯಾವ ರೀತಿ ಬರ್ತಾ ಇರುತ್ತೆ ಅಂತ, ತುಂಬಾನೇ ಅಲ್ಟಿಮೇಟ್ ಆಗಿ ಕಾಣುವಂಥದ್ದು. ಅದೇ ರೀತಿ 4 ಗಂಟೆ ಮೇಲೆ ಹೋದ್ರೆ ನಿಮ್ಗೆ ಒಂದು ಸನ್ಸೆಟ್ ನೀವು ಆರಾಮಾಗಿ ನೋಡುವಂಥದ್ದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈಗಂತೂ ಸಮ್ಮರ್ ಟೈಮ್ ಅಲ್ವಾ, ಸೊ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಇಷ್ಟೇ, ಬೆಳಗ್ಗೆ ಒಂದು 6 ಗಂಟೆಗೆ ಹೋಗಿ 10 ಗಂಟೆ ತನಕ ಆರಾಮಾಗಿ ಎಂಜಾಯ್ ಮಾಡಿ. ಅದ್ ಬಿಟ್ರೆ 4 ಗಂಟೆಗೆ ಮೇಲೆ ಹೋಗಿ. ಸೊ ಮಧ್ಯದಲ್ಲಿ ಹೋದ್ರು ಚೆನ್ನಾಗಿರುತ್ತೆ, ಬಟ್ ಏನಂದ್ರೆ ಬಿಸಿಲು ಮೊದ್ಲೇ ಬೆಟ್ಟದ ಮೇಲೆ ಇನ್ನೂ ಹಾಟ್ ಫೀಲ್ನೆಸ್ ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ಬೆಟ್ಟದ ಮೇಲೆ ಅಂದ್ರೆ, ಈಗ ಬೆಟ್ಟದ ಕೆಳಗಡೆನೆ ನಮ್ಗೆ ಇಷ್ಟು ಒಂದು ಶೆಕೆ ತಡ್ಕೊಳಕ್ ಆಗಲ್ಲ, ಇನ್ನು ಬೆಟ್ಟದ ಮೇಲೆ ನಿಂತ್ಕೊಂಡು ಇನ್ನು ಹಾರಿಬಲ್ ಮಾತ್ರ. ಅದಕ್ಕೆ ನಾನು ಹೇಳೋದಷ್ಟೇ. ಸೊ ಆ ಟೈಮಲ್ಲಿ ಹೋದ್ರೆ ನಿಮ್ಗೆ ಚೆನ್ನಾಗಿರೋಂಥದ್ದು. ಸೊ ಬನ್ನಿ, ತಡ ಮಾಡೋದಲ್ಲೇ ನಿಮ್ಗೆ ಕಂಪ್ಲೀಟ್ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಸೊ ಲೆಟ್ಸ್ ಗೋ.
ಮಾವನೂರು ಮಲ್ಲಪ್ಪ ಅಂತ ಹೆಸರು ಇರೋದೇ ಮಾವನೂರು ಮಲ್ಲಪ್ಪ ಅಂತ. ಅವನು ಮಾವನೂರಿಂದ ಹೊಂಟು ಬಂದು ಈ ಬೆಟ್ಟದಲ್ಲಿ ನೆಲ ಆಗ್ಲಾಗಿ ಅದಕ್ಕೆ ಮಾವನೂರು ಮಲ್ಲಪ್ಪ ಅಂತ ಹೆಸರು ಹೇಳ್ತಾರೆ. ಜಾತ್ರೆ ಮೂಲ ಸ್ಥಾನದಲ್ಲಿ ನಡೀತದೆ. ಯಾವ ದೀಪಾವಳಿ ಕರಗ ಉತ್ಸವ ಬೆಳಗೆಲ್ಲ ಜಾತ್ರೆ ನಡೀತದೆ. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಅದೇ ಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮತ್ತೆ ಕರಗ ಹೊತ್ಕೊಂಡು ಮತ್ತೆ ಮಾವನೂರು ಊರಾಡ್ಕೊಂಡು ಹಳ್ಳಿ ಮರ್ತ ದೇವಸ್ಥಾನ ಎಲ್ಲೆಲ್ಲೈತೆ ಅಲ್ಲೆಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮತ್ತೆ ಬಿಜಾಮರನಹಳ್ಳಿ ಉತ್ಸವ ಎಲ್ಲ ಮಾಡ್ಕೊಂಡು ರೊಕ್ಕ ಕೊಡಿವಲ್ತ ಡಿಸ್ಕಸ್ ಸ್ಲಮ್ ಕೊಟ್ಟು ಮತ್ತೆ ನಮ್ಮೂರು ಬಿಜಾಮರನಹಳ್ಳಿ ಗ್ರಾಮಕ್ಕೂ ಬಂದು ಮನ್ಮನ ಹತ್ತಕ್ಕೆಲ್ಲ ಮಡ್ಲಕ್ಕಿ ಮಾಡ್ತೀವಿ. ಎಲ್ಲರ ಮನ ಹತ್ರ ಎಲ್ಲ ದೇವ್ರ ಮಕ್ಕಳುಗಳು ಎಲ್ಲ ನಮ್ಮ 8 ಊರವರು ಜಾಕ್ ಬರ್ತಾರೆ. ಮಾವನೂರು ಮಲ್ಲಪ್ಪನ ಜಾತ್ರೆ ಅಂದರೆ ಎಲ್ಲ ಹೆಣ್ಮಕ್ಳು ಸಹಿತಗೂ ಬರ್ತಾರೆ. ಅವ್ರಿಗೆಲ್ಲ ಮಡ್ಲಕ್ಕಿ ಎಲ್ಲ ಮಾಡಿಕೊಟ್ಟು ಅಲ್ಲಿಂದ ಬಂದು ಗೌರಮ್ಮ ಗುಡಿ ಅಂತ ಅಲ್ಲಿದೆ ನೋಡಿ, ಅಲ್ಲೊಂದು ಹಳ್ಳಿ ಮರ್ತ ಇದೆ ನೋಡಿ, ಅಲ್ಲಿಗೆ ನಮಸ್ಕಾರ, ಅಲ್ಲಿಗೂ ದೀರ್ಘ ಸಲಾಮ್ ಕೊಡ್ತೀವಿ. ಅಲ್ಲಿಂದ ರಾತ್ರಿ 12 ಗಂಟೆ ರಾತ್ರಿ ಆಗ್ಬೋದು, ಇಲ್ಲ 3 ಗಂಟೆ ರಾತ್ರಿ ಆಗ್ಬೋದು. ಈಗ ನನ್ನ ಅಪ್ಪನ ಸ್ಥಾನಕ್ಕೆ ಬಂದು ಕರಗ ಕಿತ್ತು ಅವನ ಸೇವೆ, ಅವನಿಗೆ ಕರಗ ಕೀಳ್ತಿದ್ದಂಗೆ ತನಾಗ ಅವ್ನ ಪಕ್ಕಕ್ಕೆ ಇಡ್ಬೋದು. ಶಿವನ ಹೆಂಡತಿ ಇರ್ತದೆ ಗಂಗೆ, ಅವಳೇ ನಾವು ಬರೋದು ಕರಗ ಅಂತ. ಅದರಿಂದ ಮಾವನೂರು ಮಲ್ಲಪ್ಪನ ಜಾತ್ರೆ ಅಂದರೆ ಹೆಸರು ದೇವ್ರು ಇರೋದೆಲ್ಲ ನಮ್ಮ ಬಿಜಾಮರನಹಳ್ಳಿ. ಅವ್ನು ಬಂದು ನೆಲ ಆಗ್ಬಿಟ್ನಲ್ಲ ಇಲ್ಲಿಗೆ, ಅದಕ್ಕೆ ಮಾವನೂರು ಮಲ್ಲಪ್ಪ ಅಂತ ಹೇಳೋದು. ಅದರಿಂದ ಮಾವನೂರು ಮಲ್ಲಪ್ಪ ಅಂತಂದರೆ ಎಲ್ಲೆಲ್ಲಿ ನೋಡಿದ್ರೂ ಹೆಸರಾದಂಥ ಭಗವಂತ. ಮಕ್ಕಳು ಫಲ ಇಲ್ದರಿಗೆ ಮಕ್ಕಳು ಫಲ ಆಗ್ತದೆ. ಇನ್ನು ಏನೇ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಮ್ಮ ಮಲ್ಲಪ್ಪನ ಪ್ರಸಾದ ಕೇಳ್ತಾರೆ, ಕೊಡ್ತಾರೆ. ಏನೇ ಒಂದು ಕಾದ್ರೂ ಅವರು ನಮ್ಮ ಮಲ್ಲಪ್ಪನ ಕೇಳದಲ್ಲಿ ಯಾವುದೇ ಒಂದು ಕಾರ್ಯನೂ ಮಾಡಲ್ಲ. ನಾವು ಆದರೂ ಅಷ್ಟೇ, ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಆ ಥರ ಇದೇನಿಲ್ಲ. ನಾವು ಅವನ ಮೇಲೆ ಅಷ್ಟೇ ಮಂದಿಯವ್ರಿಗಿಂತಲೂ ಹೆಚ್ಚಾಗಿ ಅವನ ಮೇಲೆ ನಂಬಿಕೆ ಬಿಟ್ಟಿದ್ವಿ. ನಮ್ಮನೂ ಅಷ್ಟೇ ಅಭಿವೃದ್ಧಿಗೆ ಕಾಪಾಡ್ಯಾನೆ. ನನಗೂ ಒಬ್ಬ ಮಗು ಹುಟ್ಟವನೆ, ಅವನವ್ರದಲ್ಲೇ ಮಲ್ಲಪ್ಪ ಅಂತ ಇಟ್ಟಿದ್ವಿ. ನನ್ನ ಹೆಸರು ಮಲ್ಲೇಶು ಅಂತ, ಇವನವ್ರದಲ್ಲ ಹುಟ್ಟಿದ್ದಾನೆ. ಶಾಂತಿಗ್ರಾಮದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೊಂದು 13 ಕಿಲೋಮೀಟರ್ ಆಗ್ತದೆ. ಕಾರೆಕೆರೆಯಿಂದ ಒಂದು 7 ಕಿಲೋಮೀಟರ್ ಆಗ್ತದೆ. 7 ಕಿಲೋಮೀಟರ್ ಅಲ್ಲಿಂದ ಇಲ್ಲೇ. ಇನ್ನೂ ಆಳ್ದಾರಲ್ಲಿ ಬಂದರೆ ಒಂದು 6 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಜಾತ್ರೆ ಯಾವಾಗ ಇಲ್ಲಿ? ದೀಪಾವಳಿ ಹಬ್ಬದ ಕರಗ ನೈಟ್ ಅಮಾವಾಸ್ಯ ರಾತ್ರನೇ. ರಾತ್ರಿ ಬೆಳಗ್ಗೆ ಎಲ್ಲ ಪೂಜೆ ಇರುತ್ತಾ? ಬೆಳಗ್ಗೆ ಇಲ್ಲಿ ಇರಲ್ಲ, ಅಲ್ಲಿ ಮಾವನೂರಲ್ಲಿ ಬೆಳಗೆಲ್ಲ ಇರ್ತದೆ. ಮಾವನೂರಲ್ಲಿ ಬೆಳಗೆಲ್ಲ ಕುಣಿಯೋದು. ಎಲ್ಲರ ಮಂತ ಮಡ್ಲಕ್ಕಿ ಹೋಗ್ತಾನೆ ಭಗವಂತ. ನಂದಿ ಕರಗ, ಕರಗ ಬರ್ತೀವಿ. ಕರಗ ಬರೋರು ಮುಂದೆ ಹೋಯ್ತದೆ, ನಂದಿ ಹಿಂದ್ಗಡೆ ಬರ್ತಾನೆ ಭಗವಂತ. ವೀರಭದ್ರ ಸ್ವಾಮಿದು ಉತ್ಸವ ಇದೆ. 3 ಮೆರವಣಿಗೆ ಬೆಳಗ್ಗೆ 10 ಗಂಟೆವರೆಗೂ ಮೆರವಣಿಗೆ. ರಾತ್ರಿ 10 ಗಂಟೆಲಿ ಎತ್ತಿದ್ದು ಕೈಲಿ ಟಚ್ ಮಾಡೋಂಗಿಲ್ಲ. 2 ಕೈಲಿ ಬಾತ್ ಕೊಟ್ಟಿರ್ತಾರೆ. ಬೆಳಗೆಲ್ಲ 7 ಉಪವಾಸ ಇದ್ದು ಅವನ ಸೇವೆ ಮಾಡಿ ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಕರಗ ಕಿತ್ತು ಹಾಕಿದ್ಮೇಲೆ ಅಲ್ಲಿವರೆಗೂ ಮಂಗಳಾರತಿ ಮಾಮಂಗಳಾರತಿ ಆಗ್ಬೇಕಂದ್ರೆ ಇವನ್ ತಗೊಂಡು ಕಿತ್ತು ಹಾಕ್ಬೇಕು. ಅಲ್ಲಿವರೆಗೂ ಇಲ್ಲಿ ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಇರುತ್ತಾ? ಪೂಜೆ ಇರ್ತದೆ. ಎಲ್ಲ ಮಡ್ಲಕ್ಕಿ ನಾವೆಲ್ಲ ಇರ್ತೀವಿ. ಇಲ್ಲಿ ಬರೋದು ಇರುತ್ತೆ. ಇಲ್ಲಿ ಡೈಲಿ ಪೂಜೆ, ಜಾತ್ರೆ ನಡೆಯೋದು ಅಲ್ಲಿ. ಜಾತ್ರೆ ಜನ ಬರ್ತಾರೆ ಡೈಲಿ? ಡೈಲಿ ಬರ್ತಾರೆ. ಅಭಿಷೇಕ, ಪೂಜೆ, ಒಬ್ಬಿಟ್ಟಾರಾಧನೆ, ಮಕ್ಕಳ ಪಾಲ್ದರು ಇವರೆಲ್ಲ ಬೆಂಗಳೂರಿಂದ ಬಂದರು. ಇವರೆಲ್ಲ ನಮ್ಮ ದೇವ್ರ ಮಕ್ಕಳೇ, ನಿಮ್ಮ ಮಲ್ಲಪ್ಪನ ಮಕ್ಕಳೇ ಇವರು. ಇವರೆಲ್ಲ ಇಷ್ಟೊಂದು ಜನ ಬಂದು ಆ ದೇವ್ರಿನ ತಕ್ಕಂದ್ರ ತಕ್ಕಳಿ ಭಾರಿ ಚೆನ್ನಾಗಿದೆ. ಅಷ್ಟು. ನಿಮ್ಮ ಹೆಸರು? ಮಲ್ಲೇಶು ಅಂತ. ನಿಮ್ಮ ಹೆಸರು? ಮಲ್ಲಪ್ಪ ಅಂತ. ಮಲ್ಲಪ್ಪ ಹೇಳಿದ್ರ? ನೋಡಿದ್ರಲ್ಲ ಆ ಒಂದು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಗುಡಿ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಸೊ ಐ ಥಿಂಕ್ ನಿಮಗೆ ಈ ಪ್ಲೇಸ್ ತುಂಬಾನೇ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರು ಬೆಂಗಳೂರಿಂದ ಮಂಗಳೂರು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಜಸ್ಟ್ ಒಂದು ಸ್ಪಿಟಿ ರೈಡ್ ಮಾಡಿ ಈ ಸೈಡಿಗೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಎಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು ಅಷ್ಟೇ, ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಸೊ ಹಾಗೂ ದೇವಸ್ಥಾನ ತುಂಬಾ ಅದ್ಭುತವಾಗಿತ್ತು. ಒಂದು ಅರ್ಚಕರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.